ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವಾಗ ಮಾರ್ನಿಂಗು 7 o'clock ಆಗಿದೆ. ಇವಾಗ ತಾನೇ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಮಕ್ಕಳಿನ್ನ ಎದ್ದಿಲ್ಲ, ಮಲಗಿದ್ದಾರೆ. ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ರೆಗ್ಯುಲರಾಗಿ ನಾನು ಹಿಂದಿನ ದಿನವೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಮಲ್ಕೋತೀನಿ. ಬಟ್ ಶಾಪಲ್ಲಿ ತುಂಬ ಕೆಲಸ ಇತ್ತು, ತುಂಬ ಸುಸ್ತಾಗಿತ್ತು. ಹಾಗಾಗಿ ಮಾಡೋಕ್ಕಾಗಲಿಲ್ಲ, ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಅದಕ್ಕೆ ಮಾರ್ನಿಂಗು ಪಾತ್ರೆಗಳನ್ನೆಲ್ಲ ಎತ್ತಿಡ್ತಿದ್ದೀನಿ. ಒಬ್ಬರು ಅಕ್ಕ ಬರ್ತಾರೆ, ಪಾತ್ರೆ ವಾಶ್ ಮಾಡಿಕೊಡ್ತಾರೆ, ಮತ್ತು ನೆಲ ಎಲ್ಲ ಒರೆಸ್ಕೊಟ್ಟು ಹೋಗ್ತಾರೆ. ಹಾಗಾಗಿ ಎಲ್ಲ ಎತ್ತಿಡ್ತಿದ್ದೀನಿ. ಏನೇ ಆದ್ರೂ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು ಬಂದ ತಕ್ಷಣ ಅಡುಗೆ ಮನೆ ನೋಡೋಕ್ಕೆ ಚೆನ್ನಾಗಿದ್ರೆ ಖುಷಿ ಆಗುತ್ತೆ, ಮತ್ತು ನೆಮ್ಮದಿ ಕೂಡ ಅದು. ಆಮೇಲೆ ಸ್ವಲ್ಪ ವಾಶ್ ಮಾಡಿರೋ ಪಾತ್ರೆಗಳು ಇದ್ವು, ಅವನ್ನೂ ನೀಟಾಗಿ ಜೋಡಿಸ್ಕೊತಿದ್ದೀನಿ. ಅಡುಗೆ ಮನೆ ಕೆಲಸನೂ ಸಹ ಮುಗೀತು. ಹಾಲು ಸ್ವಲ್ಪ ಗಲೀಜಾಗಿತ್ತು, ಅದಕ್ಕೆ ಸ್ವಲ್ಪ ಕಸ ಎಲ್ಲ ಹೊಡ್ಕೊತಿದ್ದೀನಿ. ನಾರ್ಮಲಿ ನಂದು ರೆಗ್ಯುಲರ್ ರೂಟೀನು ಬಿಸಿನೀರು ಕುಡಿಯೋದು ಬೆಳಗ್ಗೆ ಎದ್ದ ತಕ್ಷಣವೇ. ಅದಕ್ಕೆ ಒಂದು ಗ್ಲಾಸಲ್ಲಿ ಬಿಸಿನೀರನ್ನ ಹಾಕೋತಿದ್ದೀನಿ. ಹಾಗೆ ಹೇಮಲ್ಲಿ ಇದ್ದರೆ ಹಾಲು ಬೇಕಾಗುತ್ತೆ ಅಂತ ಹಾಲನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಟೈಮು ಕೂತ್ಕೊಂಡು ಆರಾಮಾಗಿ ಬಿಸಿನೀರು ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊತಿದ್ದೆ. ಅಷ್ಟರಲ್ಲಿ ಹೇಮಲ್ಲು ಎದ್ದು ಅಳ್ತಿದ್ದ. ಇವಾಗ ಅವನ್ನ ಎತ್ಕೊಂಬರಕ್ಕೆ ಬೇರೆ ಹೋಗಬೇಕು. ಏನು ಹೇಳಲ್ವಾ? ಓಕೆ, ಆಯಿತು, ಹೇಳ್ಬೇಡ. ಎದ್ದು ಮಗನ ಮಲ್ಕೋತೀಯ? ಮತ್ತೆ ಮಲ್ಕೋತೀಯಾ? ಮಲ್ಕೊಳಲ್ವಾ? ಸರಿ, ಆಯಿತು, ಮಲ್ಕೊ. ನೋಡಿ ಹೇಗೆ ಇದ್ದಾನೆ ಅಂತ. ಅವನು ಎದ್ಮೇಲೆ ಅಷ್ಟೇ ಹಿಂಗೆ ಇರ್ತಾನೆ, ಸಪ್ಪಗೆ ಸ್ವಲ್ಪ ಟೈಮು. ಅವ್ನು ಚಿಕ್ಕವನಿದ್ದಾಗಿಂದನೂ ಅಷ್ಟೇ, ಅವ್ನು ಎದ್ದಿದ ತಕ್ಷಣ ನಾನು ಹಿಂಗೆ ಎತ್ಕೊಂಡು ಒಂದು 10 to 15 ಮಿನಿಟ್ಸು ಸಮಾಧಾನ ಮಾಡಬೇಕು, ಮುದ್ದಾಡಬೇಕು ಎತ್ಕೊಂಡು. ಆವಾಗಲೇ ಅವನಿಗೆ ಸಮಾಧಾನ. ನೆಕ್ಸ್ಟು ಹಾಲು ಕುಡಿಯೋ ಅಂತ ಅಂದರೆ ಕುಡಿತಿರ್ಲಿಲ್ಲ. ಅದಕ್ಕೆ ಏನೇನಾದರೂ ಪೂಸಿ ಹೊಡೆದು ಅದು ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೊನೆಗೂ ಒಂದು ಸ್ವಲ್ಪ ಹಾಲು ಕುಡ್ದ. ಅದೇ ಸಮಾಧಾನ ನನಗೆ. ಅವನ್ನ ಸಂಭಾಳಿಸೋ ಅಷ್ಟರಲ್ಲೇ ಈ ಕಡೆ ಚರಿತು ಎದ್ದಿದ್ದ. ಆಮೇಲೆ ಅವನು ಸ್ವಲ್ಪ ಟೈಮ್ ಆಟ ಆಡಿಸಿ, ಆಮೇಲೆ ಹೇಮಲ್ನು ಚರಿತನೂ ಆಟ ಆಡೋಕೆ ಬಿಟ್ಬಿಟ್ಟು ನನಗೆ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು, ತಿಂಡಿ ಮಾಡೋದಿತ್ತು. ಹಾಗಾಗಿ ನಾನು ಕೆಲಸದ ಕಡೆ ಬಂದುಬಿಟ್ಟೆ. ಫ್ರೆಂಡ್ಸ್ ನೋಡಿ ಹೆಂಗೆ ಮಳೆ ಬರ್ತಿದೆ ಅಂತ. ಇವಾಗ ಟೈಮು 2 o'clock ಮಧ್ಯಾಹ್ನ. ಆ್ಯಕ್ಚುಲಿ ಇವಾಗ ಶಾಪ್ಗೆ ಹೋಗಬೇಕಿತ್ತು, ಹೋಗೋಣ ಅಂತ ರೆಡಿ ಆಗಿದ್ದೆ. ಬಟ್ ಮಳೆ ಬರ್ತಿದೆ, ಏನು ಮಾಡೋ ಹಾಗಿಲ್ಲ. ಮಳೆ ನಿಂತ ಮೇಲೇ ಹೋಗಬೇಕು. ಫ್ರೆಂಡ್ಸ್ ಇವಾಗ ಶಾಪ್ಗೆ ಹೋಗ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ನಾನು ನಮ್ಮದು ಲೇಬರ್ಸು ಊರಿಗೆ ಹೋಗಿದ್ದಾರೆ ಅಂತ. ಒಬ್ಬ ಲೇಬರ್ ಹೋಗಿದ್ದಾನೆ ಊರಿಗೆ. ಅದಕ್ಕೆ ಇವಾಗ ನಾನೇ ಹೋಗ್ತಿದ್ದೀನಿ ಅಂಗಡಿಗೆ. ಹೇಮಲ್ಲಿ ಮಲಗಿದ್ದಾನೆ, ಪಾಪು ಮಲ್ಕೋತಾನೆ ಅಂತ ಅಂದ್ಕೊಂಡೆ, ಮತ್ತೆ ಒಬ್ಬನೇ ಆಗ್ತಾನೆ ಅಂತ ಪಾಪನ ಕರ್ಕೊಂಡು ಹೋಗ್ತಿದ್ದೀನಿ. ಆ ಕಡೆಯಿಂದ ಅವ್ರ ಪಾಪ ಮತ್ತೆ ಕರ್ಕೊಂಬರ್ತಾರೆ. ಏನಿಲ್ಲ, ಹೇಮಲ್ಲೇನು ಎದ್ದೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮುಂಚೆನೂ ಹೀಗೆ ಮಾಡ್ತಿದ್ದೆ, ಹೇಮಲ್ನ ಮಲಗಿಸಿ ಡೋರ್ ಹಾಕ್ಕೊಂಡು ಹೋಗ್ತಿದ್ದೆ. ಆಮೇಲೆ ಅವ್ರ ಪಪ್ಪ ಬರೋರು. ಇವಾಗಲೂ ಹಾಗೆ ಅವ್ನು ಮಲಗಿಸಿ ಹೋಗ್ತಿದ್ದೀನಿ, ಇವ್ನು ಕರ್ಕೊಂಡು ಹೋಗ್ತಿದ್ದೀನಿ. ಮತ್ತು ಆ ಕಡೆಯಿಂದ ಅವ್ರ ಪಪ್ಪ ಕರ್ಕೊಂಬರ್ತಾರೆ. ಮತ್ತು ಈವ್ನಿಂಗು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು. ನಮ್ಮ ಶಾಪಲ್ಲಿ ಸಿಗೋಣ ಫ್ರೆಂಡ್ಸ್. ನೆಟ್ಕೊಂಡು ಹೋಗ್ತಿದ್ದೀನಿ. ಇವಾಗ ಒಂದು 2 minutes ಅಷ್ಟೇ ಆಗುತ್ತೆ, ಬೇಗ ಹೋಗ್ಬೋದು. ಮಳೆ ಬೇರೆ ಬಂದಿದೆ. ಸುತ್ತ ನೋಡ್ತಾ ಇದ್ದಾನೆ, ಆ ಕಡೆ ಈ ಕಡೆ ಪಾರ್ಕ್. ಇವತ್ತು ನಮಗೆ 25 kg ಚಾಕ್ಲೇಟ್ ಪ್ಲಮ್ ಕೇಕ್ ಆರ್ಡ್ರ್ ಬಂದಿತ್ತು. ಅದು 5 kg ಥರ ಬಾಕ್ಸ್ ಮಾಡಿ ಇಡಬೇಕಿತ್ತು. ನಮ್ಮ ಮನೆಯವ್ರು ಹೇಳೋಗಿದ್ರು, ಕಟ್ ಮಾಡಿ ಇಡು, ನಾನು ಸ್ವಲ್ಪ ಮಾಡಿದ್ದೀನಿ ಅಂತ. ಹಾಗಾಗಿ ನಾನು ಕೇಕ್ಗಳನ್ನೆಲ್ಲ ಕಟ್ ಮಾಡ್ತಿದ್ದೀನಿ. ಇವಾಗ ಕಟ್ ಮಾಡಿ ಬಾಕ್ಸಲ್ಲಿ ಜೋಡಿಸ್ತಿದ್ದೀನಿ. ನೋಡಿ ಈ ಥರ ಜೋಡಿಸಿ 5 kgದು ಒಂದು ಬಾಕ್ಸು ಮಾಡಿ ಎತ್ತಿಡಬೇಕಿತ್ತು. ಹಾಗೆ ಕೆಲಸ ಮುಗೀತು. ಕಸ್ಟಮರು ಸ್ವಲ್ಪ ಕಡಿಮೆ ಇದ್ದರು. ಹಾಗಾಗಿ ಪಕ್ಕದಲ್ಲೇ ಟೀ ತೊಗೊಂಡು
ನಮ್ಮದೇ ಶಾಪಲ್ಲಿ ಸಿಗೋ ಕಾರಿನ ತಿಂದ್ಕೊಂಡು ಇವತ್ತಿನ ದಿನನ ಮುಗಿಸ್ದೆ. ಹಾಗೆ ಒಬ್ಬರು ಕಸ್ಟಮರು ಬರ್ತಿದ್ರು, ಆವಾಗವಾಗ ಅವ್ರಿಗೂ ಕೊಟ್ಕೊಂಡು ಟೀ ಕುಡ್ಕೊಂಡು ಇವತ್ತಿನ ಕೆಲಸನ ಮುಗಿಸಿ ಮನೆಗೆ ಬಂದೆ. ಹೇಗೂ ಮಧ್ಯಾಹ್ನ ಮಳೆ ಬರ್ತಿತ್ತಲ್ವ, ಅದಕ್ಕೆ ನೈಟ್ ಬಂದು ಏನಾದರೂ ಸ್ನ್ಯಾಕ್ಸ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಸಬ್ಬಕ್ಕಿ ಇತ್ತು ಮನೇಲಿ, ಅದಕ್ಕೆ ಸಬ್ಬಕ್ಕಿ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಒಂದು ಬೌಲು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. ವಾಶ್ ಮಾಡ್ಕೊಂಡಾದ್ಮೇಲೆ ಅದನ್ನು ನೀರನ್ನೆಲ್ಲ ಚೆಲ್ಬಿಟ್ಟು ಅದಕ್ಕೆ ಹೊಸ ನೀರನ್ನ ಹಾಕಿ ಒಂದು 4 ಅವರು ನೆನಿಬೇಕು ಇದು, ಆಮೇಲೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಅಂಗಡಿಗೆ ಹೋಗೋಕ್ಕಿಂತ ಮುಂಚೆನೇ ಅದನ್ನು ನೀರೆಲ್ಲ ಹಾಕಿಬಿಟ್ಟು ನೆನೆಗಾಕ್ಬಿಟ್ಟು ಹೋಗಿದ್ದೆ. ಫ್ರೆಂಡ್ಸ್, ನಾನು ಇದನ್ನು ಮಾಡೋದಕ್ಕೆ ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಅದನ್ನು ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಅದನ್ನು ಹುರ್ಕೊತಿದ್ದೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಸ್ವಲ್ಪ ಟೈಮ್ ಹುರ್ಕೊಳ್ಳಿ ಅದನ್ನು. ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಆಲೂಗೆಡ್ಡೆನ ಬೇಯಿಸ್ಕೊತಿದ್ದೀನಿ. ನಾನು ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಸ್ವಲ್ಪ ನೀರು ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊತಿದ್ದೀನಿ. ಫುಲ್ ಬೇಯೋದು ಬೇಡ, ಅದು ಒಂದು 75% ಬೆಂದರೆ ಸಾಕು. ಆ ಥರ ನೀವು ಬೇಯಿಸ್ಕೊಳ್ಳಿ ಅದನ್ನು. ಫ್ರೆಂಡ್ಸ್, ನೆಕ್ಸ್ಟು ಇದನ್ನು ಒಗ್ಗರಣೆ ಮಾಡಬೇಕಲ್ವಾ, ಹಾಗಾಗಿ ಒಂದು ಪ್ಯಾನ್ಗೆ ನಾನು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಅದಾದಮೇಲೆ ಅದು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಿ, ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಅದು ಚಿಟಪಟ ಅಂತ ಅನ್ನಬೇಕು. ಅದೆರಡು ಫ್ರೈ ಆದಮೇಲೆ ಅದಕ್ಕೆ ಒಂದು 4 ಹಸಿಮೆಣ್ಸಿಕಾಯಿ ಮತ್ತು ಸ್ವಲ್ಪ ಕರಿಬೇವು ಹೆಚ್ಚಿಟ್ಕೊಂಡಿರೋ ಅಂಥದ್ದು ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಸಾಕು. ಅದು 2 ಇಂಗ್ರೀಡಿಯೆಂಟ್ಸ್ ಅಲ್ವಾ, ಬೇಗ ಫ್ರೈ ಆಗಿಬಿಡುತ್ತೆ. ನೆಕ್ಸ್ಟು ನಾವೇನು ಬಸ್ತಿಟ್ಕೊಂಡಿದ್ದೀವಿ ಅಲ್ವಾ, ಆ ಸಬ್ಬಕ್ಕಿನ ಹಾಕ್ಕೊತಿದ್ದೀನಿ ಇವಾಗ ನಾನು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಅದನ್ನು ಬೇಯಿಸ್ಕೊಳ್ಳಿ. ಅದು ತಳ ಇಟ್ಬಿಡುತ್ತೆ ಫ್ರೆಂಡ್ಸ್, ಹಾಗಾಗಿ ಯಾವಾಗಲೂ ಮಿಕ್ಸ್ ಮಾಡ್ಕೋತೀರಿ. ಫ್ರೆಂಡ್ಸ್ ನೋಡಿ, ಇವಾಗ ಇದು ಸ್ವಲ್ಪ ಬೆಂದಿದೆ. ನಾನು ಇನ್ನೊಂದು ಸ್ವಲ್ಪ ಕೈ ಆಡ್ಕೊತಿದ್ದೀನಿ. ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಏನು ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಆ ಶೇಂಗಾ ಪೌಡರು ಮತ್ತು ಬೇಯಿಸ್ಕೊಂಡಿರೋಂತಹ ಆಲೂಗೆಡ್ಡೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇದನ್ನು ಮತ್ತೆ 2 to 3 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೊಳ್ಳಿ. ನಾನು ಹೇಳಿದ್ದೀನಲ್ವ ತಳ ಹಿಡಿಯುತ್ತೆ ಅಂತ, ಹಾಗಾಗಿ ಅಷ್ಟೇ. ನೋಡಿ ಫೈನಲಿ ಇವಾಗ ಇದು ಮತ್ತೆ 2 to 3 ಮಿನಿಟ್ಸ್ ಬೆಂದುಬಿಟ್ರೆ ನಿಮಗೆ ಸಬ್ಬಕ್ಕಿ ಒಗ್ಗರಣೆ ರೆಡಿ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ ಅಂತ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿ ನಾನು ಇದನ್ನು ಊಟದ ಜೊತೆ ಸ್ನ್ಯಾಕ್ಸ್ ಥರ ರೆಡಿ ಮಾಡಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.